ಸಾ ನೆಕ್ಸ್ಟ್ ಸಾಕ್ಷಿ ಎಲ್ಲದಕ್ಕೂ ರೆಡಿ ಆಗಿದ್ದೀನಿ, ಇದೆಲ್ಲ ನಂಗೆ ಗೊತ್ತೇ ಇರೋದೆ ಅಂತೆಲ್ಲ ಹೇಳಿದ್ವಿ. ಇದಕ್ಕೆ ಮರ್ತೋಗಿದ್ಯಾ ಅಂತೆಲ್ಲ ಹೇಳಿದೆ. ನಾನೇ ನನಗೆ ನೀವಮ್ಮ ಹೆಂಗೆ ಅಕ್ಕಪಕ್ಕದವ್ರ ಹತ್ರ ತಲೆ ಎತ್ಕೊಂಡು ನಿನ್ನ ಕಾಲೇಜಿಂದ ರೆಸ್ಟಿಗೇಷ್ ಮಾಡಿ ನಿನ್ನ ಕಂಪ್ನಿಯಿಂದ ತೆಗ್ದು ನಿನ್ನ ಕ್ರಿಮಿನಲ್ ಕೇಸ್ ಹಾಕ್ತಾರೆ, ಹೆಂಗೆ ಮಾಡ್ತೀಯಾ ಅಂತೆಲ್ಲ ಹೇಳಿದಾಗ ಹೆದರ್ಕೊಂಡು, ನೀವು ನನ್ನ ಸಂಬಳ ಕಿತ್ಕೊಂಡು ನನ್ನ ಕೆಲಸ ಕಿತ್ಕೋಬೇಕಾ ಅಂದ್ಕೊಂಡ್ರಿ, ಹಾಳಾಗೋ ನಿಮ್ಮ ಭವಿಷ್ಯನೇ ಅಷ್ಟೇ ಅಂತೆಲ್ಲ ಹೇಳಿದಾಗ ಸಿಂಧು ತುಂಬ ಹೆದರ್ಕೊಂಡ್ಬಿಡ್ದ. ಬಿಂದು ನಿನ್ನ ಸರ್ಟಿಫಿಕೇಟ್ ಎಲ್ಲ ಬೇಕಾ ಅಂತೆಲ್ಲ ಹೇಳಿ, ನೀನೇನು ಬಾರ ಸಾಚ್ ಅನ್ನೋ ಥರ ಕೇಳಬೇಡ, ಮುಚ್ಚೆ ಕಾಯಿ. ಇವರಿಬ್ಬರೇ ಕಿತ್ತಾಡ್ತಿರ್ತಾರೆ ಅಕ್ಕ ತಂಗಿ. ಸಾಕ್ಷಿ ನೀನು ಒಂದಾದ್ರೂ ಅಸೈನ್ಮೆಂಟ್ ಮಾಡಿದ್ರಾ ಅಂತೆಲ್ಲ ಹೇಳಿ ಬಿಂದು ಕೇಳ್ತಾಳೆ. ಇಬ್ಬರು ನೀನು ಕಡ್ದು ಕಟ್ಟೆ ಹಾಕೋದು ಅಷ್ಟರೊಳಗೆ ನಾನೇನು ಮಾಡಿದ್ದನ್ನು ಬಿಟ್ಟಿದ್ದೆ, ನೀನು ಕಡ್ದಾಗ ಕಟ್ಟೆ ಹಾಕಿರೋದು ಅಷ್ಟೇ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ಅಂತೆಲ್ಲ ಹೇಳಿ ಇವರಿಬ್ಬರು ಅಕ್ಕ ತಂಗಿ ಫುಲ್ ಫೈಟಿಂಗ್ ಮಾಡ್ತಾರೆ. ಇವರಿಬ್ಬರು ಫೈಟಿಂಗ್ ಮಾಡೋದು ಸಾಕ್ಷಿ ನೋಡ್ತಾನೆ ಸ್ಮೈಲ್ ಮಾಡ್ತಾನೆ ಇರ್ತಾಳೆ. ಎಷ್ಟು ಕಿತ್ತಾಡ್ತಾ ಇರ್ತಾನೆ, ಕೈ ಹಿಡ್ಕೊಂಡೇ ಬಾಕಿ ಇರ್ತೀವಿ. ಸಿಂಧು ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತೆಲ್ಲ ಹೇಳಿ ಆವಾಗಲೇ ನೋಡಿದೆ ಒಬ್ಬರಾದ್ರೆ ನನ್ನ ಮೇಲೆ ಈಗೇನಾಯಿತು, ನೀವಿಬ್ಬರೇ ಕಿತ್ತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿ ಇದ್ದಾಗ ಇಲ್ಲಿದ್ದ ಓಡೋಗೋ ಪ್ಲ್ಯಾನ್ ಮಾಡ್ತಾರೆ. ನೀವೇನು ಹೇಳಿದ್ರೆ ಏನಾಯಿತು, ನೀವು ಹೇಳಿದ್ರೆ ಆಯಿತು, ನಾನು ಹೇಳಾಯ್ತು, ನಿಮ್ಮಿಬ್ಬರಿಂದ ನನ್ನ ಲೈಫ್ ಹಾಳಾಗೋದಲ್ಲದೆ ನಿಮ್ಮಿಬ್ಬರನ್ನ ಲೈಫ್ನ ಬೀದಿಗೆ ತರೋದು ನನಗೇನು ತುಂಬ ಕಷ್ಟ ಏನಲ್ಲ ಅಂತೆಲ್ಲ ಹೇಳಿದಾಗ ಸಿಂಧು ಬಿಂದು ತುಂಬ ಶಾಕ್ ಆಗಿಬಿಡ್ತಾರೆ. ಇಲ್ಲಿಂದ ತಪ್ಪಿಸ್ಕೋಬೇಕನ್ನೋದು ಒಂದೇ ಇರ್ತೈತಿ. ಹೆಂಗೆ ಮಾಡೋಣ, ಇಲ್ಲಿಂದ ಹೋಗೋಣ ಅಂತ ಕಣ್ಸನ್ನೆ ಮಾಡ್ಕೊಂಡು ಸರಿ ನಡಿ ಹೋಗೋಣ ಅಂತ ಸಾಕ್ಷಿ ಅಮ್ಮ ಅಂತೆಲ್ಲ ಹೇಳಿ ಕುಡಿಯೋದಕ್ಕೆ ಏನಂತ ಕಾಫಿ ಏನಂತಾರಲ್ಲ ಅಂತ ರಾಜಣ್ಣ ಕೇಳಿದಾಗ ಏನು ಬೇಡ ರಾಜಣ್ಣ ಅಂತೆಲ್ಲ ಹೇಳಿ ಎಲ್ಲ ಇಲ್ಲೇ ಆಯಿತು ಅಂತೆಲ್ಲ ಹೇಳ್ತಾ ರಾಜಣ್ಣಗೆ ಹೇಳಿ ಕಳಿಸ್ತಾಳ. ಅದು ರಾಜಣ್ಣ ವಿನೋದ್ ಸಾರ್ನ ಇಲ್ಲಿ ಕರಿತೀರಾ ಒಂದ್ಸಲ ಅಂತೆಲ್ಲ ವಿನೋದ್ ಸಾರ್ನ ಕರಿ ಅಂತ ರಾಜಣ್ಣಗೆ ವಿನೋದ್ ಸಾರ್ನ ಕರೀತಾರೆ. ವಿನೋದ್ ಸಾರ್ ಅಲ್ಲಿಗೆ ಬರ್ತಾರೆ. ಸಾಕ್ಷಿ ಮತ್ತು ವಿನೋದ್ ಸಾರ ಯಾರ್ಯಾರು ಅವ್ರ್ಯಾರು ಅವ್ರನ್ನೇ ಕರಿತೀಯಾ ಅಂತೆಲ್ಲ, ಅಲ್ಲ ಅಷ್ಟು ದೊಡ್ಡದನ್ನ ಬಗ್ಗೆ ಮಾತಾಡೋಕೆ ಬಂದಿರ, ಇಷ್ಟು ಹೋಮ್ವರ್ಕ್ ಮಾಡಿಲ್ವಾ ಅವರು, ನಮ್ಮ ಕಂಪ್ನಿ HR ಅಂತೆಲ್ಲ ಹೇಳಲ್ಲ ಸುಮ್ಮನೆ ಬಂದರೆ ವಿನೋದ್ ಸಾರ್ ಅವ್ರು ಬಂದು ಸಾಕ್ಷಿ ಮೇಡಮ್ ಎಸ್ ಸಾಕ್ಷಿ ಅಂತೆಲ್ಲ ಕೇಳ್ತಾರೆ. ಎಸ್ ಸಾಕ್ಷಿ ಅಂತೆಲ್ಲ ಸಾರ್ ಅದು ಇವರಿಬ್ಬರು ನನ್ನ ಕಸಿನ್ಸ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದರು, ಅದಕ್ಕೆ ಕರೆದೆ ಅಂತೆಲ್ಲ ಹೇಳ್ತಾರೆ. ಹೇಳಿ ಸಹಾಯ ಮಾಡಬೇಕು ಅಂತೆಲ್ಲ ಕೇಳಿದಾಗ ಅದು ಸಾರು ಸಾಕ್ಷಿ ಯಾವಾಗೂ ನಿಮ್ಮ ಬಗ್ಗೆ ಮಾತಾಡೋಳು, ನಮ್ಮ HR ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಾಯಿದ್ದೆ. ಹಾಗೇನಿಲ್ಲ ಬಿಡಮ್ಮ ಅಂತೆಲ್ಲ ಹೇಳಿ ನಿಜ ಸಾರ್ ಅಂತ ಬಿಂದು ಕೂಡ ಹೇಳ್ತಾರೆ. ನೀ ಥ್ಯಾಂಕ್ ಯು ಸೋ ಮಚ್ ಅಂತ. ಸಾಕ್ಷಿನೂ ಅಷ್ಟು ತುಂಬ ಎಕ್ಸಲೆಂಟ್ ಕಣಮ್ಮ ಅಂತೆಲ್ಲ ಹೇಳ್ದೆ. ಸರಿ ಸಾಕ್ಷಿ ನಾವು ಬರ್ತೀವಿ ಅಂತೆಲ್ಲ ಹೇಳಿ ಬ್ಯಾಗ್ ಹಿಡ್ಕೊಂಡು ಅವರಿಬ್ಬರು ತಪ್ಪಿಸ್ಕೊಂಡು ಓಡೋಗ್ಬಿಡೋದು. ವೆನೈಟಿ ಬ್ಯಾಗು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ನಡಿಯ ಅಂತೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕಾಮಿಡಿ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕಾಮಿಡಿ ಇಟ್ಟಾಗ ಇಲ್ಲಿ ಇವ್ರು ಹೋಗ್ತಾ ಇರ್ಬೇಕಾದ್ರೆ ಇವ್ರು ಬರ್ತಾರೆ ಅಗ್ನಿ ಸಾರನ್ನ ನೋಡ್ಬಿಡ್ತಾರೆ. ಅವ್ರು ಅಗ್ನಿ ಸಾರನ್ನ ನೋಡಿ ತುಂಬ ಅಂದರೆ ತುಂಬಾ ಡಿಕ್ಕಿ ಹೊಡೆದು ಬಿಡ್ತಾರೆ ಅಗ್ನಿ ಸಾರ್ ನಿಂತ್ಕೊಂಡ್ಬಿಟ್ಟು ಏನು ಅಂತೆಲ್ಲ ಕೇಳ್ತಾರೆ. ಏನು ಅಂತೆಲ್ಲ ಕೇಳಿದಾಗ ನೀವಾ ಅಂತೆಲ್ಲ ಹೇಳ್ತಾನೆ. ಬಾವ ಅಂತಂದು ಬಿಂದು ಸತಾಯಿಸ್ತಾ ಇರ್ತಾರೆ. ಅವ್ರ ಮನೆಗೆ ಹೋಗಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾರೆ. ಅಳಿ ಅಂದರೆ ಬಾರೆ ಸಿಂಧು ನಿಮ್ಮ ಬಾವ ಬಂದಿದ್ದಾರೆ ನೋಡಿ ಅಂತೆಲ್ಲ ಹೇಳ್ತಾಳೆ. ಅಂತ ಬಾಯಿ ತಗೊಂಡ್ಬಿಡ್ತಾಳೆ. ಅಂತ ಬಾಯಿ ತಗೊಂಡು ಆವಾಗ ನನ್ನ ಕಿರಿ ಮಗಳು ಸಿಂಧು ಅಂತ ನಿಮ್ಮ ನಾದ್ನಿ ಅಳಿ ಅಂದರೆ ಅಂತೆಲ್ಲ ಹೇಳ್ತಾ ಇದ್ರು. ವಾವ್ ಅಂತೆಲ್ಲ ಹೇಳಿ ಬೈಸಪ್ಸ್ ಚೆನ್ನಾಗಿದೆ ಅಂತೆಲ್ಲ ಕೈ ಮುಟ್ಟಿದೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತ ಇವೆರಡು ಅಯ್ಯೋ ಬಾವ ಅಂತ ಟಚ್ ಮಾಡ್ತಾರೆ. ಮುಟ್ಬೇಡ ನನ್ನನ್ನು ಅಂತೆಲ್ಲ ಹೇಳಿ ಸಾರ್ ಬೈದು ಬಿಡ್ತಾರೆ. ಅವರು ನೀವು ಎಷ್ಟು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾಳೆ. ಇದೇ ಟೈಮಿಗೆ ಸಾಕ್ಷಿ ಇಲ್ಲಿ ನಿಂತ್ಕೊಂಡು ನೋಡ್ತಾಳೆ. ಇವರಿಬ್ಬರು ಇಲ್ಲಿ ಕಾಮಿಡಿ ಮಾಡ್ತಾ ಇರೋದು ನೋಡೇ ಬಿಂದು ನಿನ್ನ ಬಾಯ್ ಫ್ರೆಂಡ್ ಆಫೀಸು ಅಂತೆಲ್ಲ ಹೇಳಿದಾಗ ಬಿಂದು ನಾಚ್ಕೊತಾ ಇರ್ತಾರೆ. ಬಿಂದು ನೀವಿಬ್ಬರು ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಸಾರ್ ಗದ್ರಿಸು. ಅದು ಬಾವ ಮುಚ್ಚುರಿ ಬಾಯ್ ಏನು ಬಾವ ಅಂದ್ಕೊಂಡು ಅಂತೆಲ್ಲ ಹೇಳಿ ಬೈದು ನಾವು ಗೆಟ್ ಔಟ್ ಅಂತ ಹೇಳಿ ಸರ್ ಅದು ಹಂಗಲ್ಲ ಐ ಸೆಡ್ ಗೆಟ್ ಔಟ್ ಅಂತೆಲ್ಲ ಹೇಳಿ ಗದರಿಸಿಬಿಟ್ಟಾಗ ಅವರಿಬ್ಬರು ಸಿಂಧು ಬಿಂದು ಇಲ್ಲಿದ್ದ ಹೋಗ್ಬಿಡ್ತು. ಸಿಂಧು ಬಿಂದು ಹೋದ್ಮೇಲೆ ಈ ಸಾರ್ ಬಂದು ಮಾತಾಡ್ತಾರೆ. ಇಲ್ಲಿ ಸ್ವಲ್ಪ ಇವರಿಬ್ಬರನ್ನ ಎಲ್ಲೋ ನೋಡಿದ್ದೀನಲ್ಲ ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾರೆ. ಅದು ಸಾಕ್ಷಿ ಬಂದು ಸಾಕ್ಷಿ ನೋಡ್ತಾನೆ. ಸಾಕ್ಷಿ ಸಿಂಧು ಬಿಂದು ನಿಮ್ಮ ಹತ್ರ ಏನು ಮಾತಾಡಿದ್ರು ನಿಮಗೆ ಗೊತ್ತಾ, ಇವಾಗ ನೀವು ಮಾತಾಡ್ತಿದ್ದೀರ ಸಿಂಧು ಬಿಂದು ಅವ್ರು ನಿಮಗೆ ಪರಿಚಯನ ಅಂತ ಕೇಳಿದ್ರೆ ಅವರಿಬ್ಬರು ನಿಂಗೆ ಗೊತ್ತಾ ಅಂದಾಗ ಅವ್ರು ನಮ್ಮ ಕಸಿನ್ಸೇ ಅಂತೆಲ್ಲ ಹೇಳಿದಾಗ ನೀವು ಮತ್ತು ಅವರು ಅವೆರಡು ಎಳ್ಸು ಒಂದೇ ಮನೇಲಿದ್ದೀರಾ ಅಂತೆಲ್ಲ ಕೇಳಿದಾಗ ಎಸ್ ಸಾರ್ ಅಂತೆಲ್ಲ ಹೇಳ್ತಾ ಓಹೋ ಅವತ್ತಿನ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಗಾಬರಿ ಆಗಿಬಿಡ್ತಾರೆ ಸರ್. ಅದಕ್ಕೆ
ಅವತ್ತು ನನ್ನ ಪಾಡು ಅದಕ್ಕೆ ಅವತ್ತು ನನ್ನ ಪಾಡು ನಾಯಿ ಪಾಡಾಗಿತ್ತು ಅವತ್ತು ನಾನು ಅಂತೆಲ್ಲ ಹೇಳಿ ಅಳಿಯಂದ್ರೆ ಅಂತ ಕೈ ಹಿಡ್ದು ಫ್ಲ್ಯಾಶ್ ಬನ್ನಿ ಅಳಿಯಂದ್ರೆ ಬನ್ನಿ ಬನ್ನಿ ಅಳಿಯಂದ್ರೆ ಬನ್ನಿ ಅಳಿಯಂದ್ರೆ